ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾವೊಂದು ರೆಸಿಪಿ ಶೇರ್ ಮಾಡ್ಬೇಕಂತ ಮಾಡೀನಿ. ಇವತ್ತು ನಮ್ಮ ಮನೆಗೆ ಏನು ಮಾಡಿದ್ವಿ ಅಂದರೆ ಪೂರಿ, ಸಾಗು ಮತ್ತು ಮೊಸರು ಚಟ್ನಿ. ಸೊ ಇಲ್ಲಿ ನಾನು ಬರೀ ಸಾಗು ಬಗ್ಗೆ ಮಾತ್ರ ಒಂದು ರೆಸಿಪಿನ ಶೇರ್ ಮಾಡ್ಬೇಕಂತ ಮಾಡೀನಿ. ಫಸ್ಟ್ ಬಾಣಲೆ ತೊಗೊಳೋಣ, ಅದ್ರ ಜೊತೆಗೆ ಏನು ಹಾಕೋಣ, ಎಣ್ಣೆ ಹಾಕೋಣ. ಅದಾದಮೇಲೆ ಮತ್ತು ಅದಕ್ಕೆ ಜೀರಿಗೆ ಹಾಕ್ರಿ. ಅದಾದಮೇಲೆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಕೂಡ. ಅದಾದಮೇಲೆ ಕೈ ಆಡಿಸ್ರಿ. ಆಮೇಲೆ ಕುದಿಸಿ ಇಟ್ಕೊಂಡಿರುವಂಥದ್ದು ಆಲೂಗಡ್ಡೆನ ದಪ್ಪ ದಪ್ಪಾಗಿ ಹೆಚ್ಚಿಟ್ಕೋರಿ. ಸೊ ಆಲೂಗಡ್ಡೆ ಆದಮೇಲೆ ಅದ್ರ ಜೊತೆಗೇ ನಾವೇನು ಕುದಿಸಿಟ್ಕೋಬೇಕಂತಂದ್ರೆ ಬಟಾಣಿ ಕೂಡ ಕುದಿಸಿಟ್ಕೊಂಡಿರಬೇಕು. ಸೊ ಬಟಾಣಿನ ಕೂಡ ಹಾಕಿದ್ವಿ. ಅದಾದಮೇಲೆ ಬಟಾಣಿ ಜೊತೆ ಏನು ನೀರು ಕುದಿಸಿರ್ತೇವೆ ಅದೇ ನೀರನ್ನ ಸಾಗುಗೆ ಹಾಕಿಬಿಡ್ರಿ. ಸೊ ಇದ್ರ ಜೊತೆಗೆ ಏನು ಹಾಕೋಣ ಅಂತಂದರೆ ನೆಕ್ಸ್ಟ್ ಮಸಾಲೆ ಪುಡಿಗಳನ್ನು ಹಾಕೋಣ. ಸೊ ಮಸಾಲೆ ನಾನಿಲ್ಲಿ ತೊಗೊಂಡಿರೋದು ಗರಂ ಮಸಾಲ ಪುಡಿ, ಸಾಂಬಾರು ಪುಡಿ ಮತ್ತು ಉಪ್ಪು ಮತ್ತು ಖಾರನ, ಆಯಿತಾ. ಸೊ ಎಲ್ಲವನ್ನು ಹಾಕಿ 15 ನಿಮಿಷ ತನಕ ಕುದಿಸ್ರಿ. ಇದಾದಮೇಲೆ ಅದ್ರ ಒಟ್ಟಿಗೆ ಏನು ಮಾಡೋದು ಅಂತಂದರೆ ಪೂರಿನ ಮಾಡೋಣ. ಸೊ ಪೂರಿ ಕರೆದು ಆದಮೇಲೆ ಅದ್ರ ಒಟ್ಟಿಗೆ ಏನು ತಿನ್ನೋಣ ಅಂತಂದರೆ ಸಾಗು ಮತ್ತು ಮೊಸರು ಚಟ್ನಿ. ಸೊ ನೋಡಿರಿ, ಈ ಥರ ಪೂರಿ ಆಗಿದ್ದಾವೆ. ಅದ್ರ ಜೊತೆಗೆ ಈ ಥರ ನಾವು ಪ್ಲೇಸ್ ಮಾಡಿದ್ದೀವಿ. ಸೊ ಪ್ಲೀಸ್ ನನ್ನ